ಅನಂತ ಜೀವನ ಗಂಗಾ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತವೃಂದದವರಿಗೆ ಅನಂತಪೂರ್ಣ ನಮನಗಳು. ಸ್ವಾಮಿ ಪ್ರೇಮಾನಂದರು ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಾದಂತಹ ಬಾಬುರಾಮ್ ಮಹಾರಾಜ್ ಇವರ ಜೀವನದ ಸಂಕ್ಷಿಪ್ತ ವಿವರದೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಇವರ ಪೂರ್ವಾಶ್ರಮದ ಹೆಸರು ಬಾಬುರಾಮ್ ಮಹಾರಾಜ್, ಅಂದರೆ ಸ್ವಾಮಿ ಪ್ರೇಮಾನಂದರು. ಭಾರತದ ಬಂಗಾಳದ 19ನೇ ಶತಮಾನದ ಸಂತ. ಇವರು ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಾಗಿದ್ದರು. ಇವರು 1861ರಲ್ಲಿ ಬಂಗಾಳದ ಹೂಗ್ಲಿ ಜಿಲ್ಲೆಯ ಅಂತಃಪುರದಲ್ಲಿ ಜನಿಸಿದರು. ಅವರು ಶ್ರೀರಾಮಕೃಷ್ಣರ ಪ್ರಮುಖ ಗೃಹಸ್ಥ ಶಿಷ್ಯ ಬಲರಾಮ್ ಬೋಸ್ ಅವರ ಸಂಬಂಧಿಯೂ ಆಗಿದ್ದರು. ಅವರ ಸಹೋದರ ಶಿಷ್ಯ ವಿವೇಕಾನಂದರು ಅವರಿಗೆ ಪ್ರೇಮಾನಂದ ಅಥವಾ ದೈವಿಕ ಪ್ರೀತಿಯ ಆನಂದ ಎಂಬ ಹೆಸರನ್ನು ನೀಡಿದ್ದರು. ಇವರ ತಂದೆ ತಾರಾಪ್ರಸನ್ನ ಮತ್ತು ತಾಯಿ ಮಾತಾಂಗಿನಿ ಘೋಷ್. ಅವರ ಸಹೋದರಿ ಕೃಷ್ಣಭಾಮಿನಿ ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯ ಬಲರಾಮ್ ಬೋಸ್ ಅವರನ್ನು ವಿವಾಹವಾಗಿದ್ದರು. ಅವರು ಬಾಲ್ಯದಿಂದಲೂ ಕುಟುಂಬ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಜೀವನವನ್ನು ನಡೆಸುವುದು ಅವರ ಆದರ್ಶವಾಗಿತ್ತು. ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡಲು ಬಾಬುರಾಮ್ ರಾಕಾಲ್ರವರೊಂದಿಗೆ ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಹೋದರು. ಅವರು ಆ ಸಮಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುತ್ತಿದ್ದ ಸ್ವಾಮಿ ವಿವೇಕಾನಂದರನ್ನು ಭೇಟಿ ಮಾಡಿದರು. ದಕ್ಷಿಣೇಶ್ವರದ ಕೆಲವು ಭೇಟಿಗಳ ನಂತರ ಬಾಬುರಾಮ್ ನೇರವಾಗಿ ಶ್ರೀರಾಮಕೃಷ್ಣರ ಪ್ರಭಾವಕ್ಕೆ ಒಳಗಾದರು ಮತ್ತು ಅವರನ್ನು ಗೌರವಿಸುತ್ತಿದ್ದರು. ಬಾಬುರಾಮ್ ಕೇವಲ 20 ವಯಸ್ಸಿನವರಾಗಿದ್ದರು. ವಿವೇಕಾನಂದರು ಬಾಬುರಾಮನಿಗೆ ಪ್ರೇಮಾನಂದ ಎಂಬ ಹೆಸರನ್ನು ನೀಡಿದರು. 1902ರಲ್ಲಿ ವಿವೇಕಾನಂದರು ನಿಧನರಾದ ನಂತರ ಬೇಲೂರು ಮಠದ ದೈನಂದಿನ ಪೂಜೆ, ಯುವ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳ ಪರಿಚಯ ಮತ್ತು ದೀಕ್ಷೆ ಅಲ್ಲದೆ ಅಲ್ಲಿಗೆ ಬರುವ ಭಕ್ತರ ಮತ್ತು ಅತಿಥಿಗಳಿಗೆ ಅಡಿಗೆ ಮಾಡಿ ಬಡಿಸಿ ಅವರ ಸೌಕರ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದರು. ಅವರು ಭಕ್ತರ ಸೇವೆಯನ್ನು ದೇವರ ಪೂಜೆ ಎಂದು ಪರಿಗಣಿಸುತ್ತಿದ್ದರು. ಆದ್ದರಿಂದ ಅವರಿಗೆ ಮಠದ ತಾಯಿ ಎಂದು ಕರೆಯುತ್ತಿದ್ದರು. ಪ್ರೇಮಾನಂದರು ಬೇಲೂರು ಮಠದಲ್ಲಿ ಒಬ್ಬ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಂಸ್ಕೃತ ಕಲಿಯಲು ಒಂದು ಅಧ್ಯಯನ ವಲಯವನ್ನೇ ಪರಿಚಯಿಸಿದರು. ಅವರು ಮಹಿಳೆಯರ ಶಿಕ್ಷಣದ ಮೇಲೆ ಹೆಚ್ಚಿನ ಹೊತ್ತು ನೀಡಿದರು. ಬಂಗಾಳದಲ್ಲಿ ಸಾವಿರಾರು ನಿವೇದಿತರು ಹೊರಬರಲಿ, ಸೀತೆ ಮತ್ತು ಸಾವಿತ್ರಿಯರು, ಗಾರ್ಗಿಗಳು ಮತ್ತು ಲೀಲಾವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸದಾಗಿ ಉದಯಿಸಲಿ. ಈ ಜಗತ್ತಿನಲ್ಲಿ ಕಲಿಯುವುದಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ಇವರು ಶ್ರೀರಾಮಕೃಷ್ಣರ ಸಂದೇಶವನ್ನು ಸಾರಲು ವಿವಿಧ ಭಾಗಗಳಿಗೆ ಪ್ರಯಾಣ ಬೆಳೆಸಿದರು. ಪ್ರೇಮಾನಂದರಿಗೆ ಶ್ರೀರಾಮಕೃಷ್ಣರ ಪಂಥದ ಪವಿತ್ರ ತಾಯಿ ಶಾರದಾದೇವಿಯವರ ಬಳಿಗೆ ಮುಕ್ತ ಪ್ರವೇಶವಿತ್ತು. ಅವರಿಗೆ ಅವರ ಮೇಲೆ ತುಂಬಾ ಪ್ರೀತಿ ಇತ್ತು. ಅವರ ಬಗ್ಗೆ ತುಂಬಾ ಭಕ್ತಿಯೂ ಹೊಂದಿದ್ದರು. ಶ್ರೀರಾಮಕೃಷ್ಣರು ಮತ್ತು ಶ್ರೀ ಶಾರದಾದೇವಿಯವರು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರಿಗಿಂತ ಶ್ರೀಮಾತೆಯವರು ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದರು ಎಂದು ಹೇಳುತ್ತಿದ್ದರು. ಅವರು ಶಕ್ತಿಯ ಸಾಕಾರ ರೂಪವಾಗಿದ್ದರು. ಶ್ರೀಮಾತೆಯವರು ಎಷ್ಟು ಚೆನ್ನಾಗಿ ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದರೆಂದರೆ ಶ್ರೀರಾಮಕೃಷ್ಣರು ಪ್ರಯತ್ನಿಸಿದರೂ ಅದನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಸ್ವಾಮಿ ಪ್ರೇಮಾನಂದರು ಹೇಳುತ್ತಿದ್ದರು. ಸ್ವಾಮಿ ಪ್ರೇಮಾನಂದರು ಜುಲೈ 30, 1918ರಂದು ಕಪ್ಪು ಜ್ವರ ಎಂಬ ಮಾರಕ ರೋಗಕ್ಕೆ ಬಲಿಯಾಗಿ ನಿಧನರಾದರು.